ನಮಸ್ಕಾರ, ನಾನು ಡಾಕ್ಟರ್ ಮಧುಸೂದನ್, ಬೆಂಗಳೂರು ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ಹ್ಯಾಂಡ್, ರಿಸ್ಟ್ ಮತ್ತು ಮೈಕ್ರೋ ಸರ್ಜನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾವು ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂದರೆ ಏನು, ಇದಕ್ಕೆ ಕಾರಣಗಳು, ಇದು ಯಾರಲ್ಲಿ ಹೆಚ್ಚು ಕಂಡುಬರುತ್ತದೆ ಹಾಗೂ ಇದಕ್ಕಿರುವ ಪರಿಹಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಕೈಯಲ್ಲಿ ಮುಖ್ಯವಾಗಿ 3 ನರಗಳು ಇರುತ್ತವೆ. ಅದರಲ್ಲಿ ಮೀಡಿಯನ್ ನರ್ವ್ ಅನ್ನುವ ಒಂದು ನರ ಮಣಿಕಟ್ಟಿನ ಮಧ್ಯದಲ್ಲಿ ಸಣ್ಣದಾದ ಸುರಂಗದ ಮೂಲಕ ಹಾದು ಹೋಗುತ್ತದೆ. ಈ ಸುರಂಗದಲ್ಲಿ ನರವು ಒತ್ತಡಕ್ಕೆ ಒಳಗಾದಾಗ ಇದನ್ನು ಕಾರ್ಪಲ್ ಟನಲ್ ಸಿಂಡ್ರೋಮ್ ಎಂದು ಕರೆಯಲಾಗುತ್ತೆ. ಈ ನರವು ಹೆಬ್ಬೆರಳು, ತೋರುಬೆರಳು ಮತ್ತು ಮಧ್ಯದ ಬೆರಳಿಗೆ ಚಲನಗಳನ್ನು ನೀಡುತ್ತದೆ. ಅದೇ ರೀತಿ ಈ ಎಲ್ಲ ಬೆರಳುಗಳಿಗೆ ಮತ್ತು ಉಂಗುರ ಬೆರಳಿಗೆ ಸ್ಪರ್ಶವನ್ನು ಅಥವಾ ಸಂವೇದನೆಯನ್ನು ನೀಡುತ್ತದೆ. ಕಾರ್ಪಲ್ ಟನಲ್ ಸಿಂಡ್ರೋಮಿಗೆ ನಿಖರವಾದ ಯಾವುದೇ ಕಾರಣಗಳು ಇರುವುದಿಲ್ಲ. ಆದರೆ ಕೆಲವು ವ್ಯಕ್ತಿಗಳಲ್ಲಿ, ಅಂದರೆ ಯಾರು ಹೆಚ್ಚಾಗಿ ತಮ್ಮ ಮಣಿಕಟ್ಟನ್ನು ದಿನನಿತ್ಯದ ಕೆಲಸಗಳಲ್ಲಿ ಬಳಸುತ್ತಾರೋ ಅಥವಾ ಡಯಾಬಿಟಿಸ್ ಮತ್ತು ಥೈರಾಯ್ಡ್ ಹೊಂದಿರುವವರಲ್ಲಿ, ಅದೇ ರೀತಿ ಗರ್ಭಾವಸ್ಥೆಯಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ. ಕಾರ್ಪಲ್ ಟನಲ್ ಸಿಂಡ್ರೋಮ್ ಹೊಂದಿರುವವರು ನೋವು, ಮರಗಟ್ಟುವಿಕೆ ಹಾಗೂ ಬೆರಳುಗಳ ದೌರ್ಬಲ್ಯದಿಂದ ಬಳಲುತ್ತಾರೆ. ರೋಗ ಲಕ್ಷಣಗಳು ಹೆಚ್ಚಾಗಿ ರಾತ್ರಿ ಹೊತ್ತಿನಲ್ಲಿ ಕಂಡುಬರುತ್ತದೆ ಹಾಗೂ ಇದು ನಿಮ್ಮನ್ನು ನಿದ್ರೆಯಿಂದ ಎಚ್ಚರಗೊಳಿಸಬಹುದು. 2 ಕೈಗಳಲ್ಲೂ ಈ ತೊಂದರೆ ಕಂಡರೂ ಒಂದು ಕೈಯಲ್ಲಿ ಹೆಚ್ಚಿದಾಗಿ ತೊಂದರೆ ಕಾಣಸಿಗುತ್ತದೆ. ಡ್ರೈವಿಂಗ್, ಟೈಪಿಂಗ್ ಹಾಗೂ ಕೈಯನ್ನು ಹೆಚ್ಚು ಹೊತ್ತು ಒಂದೇ ಸ್ಥಾನದಲ್ಲಿ ಇಟ್ಟುಕೊಂಡಾಗ ತೊಂದರೆಗಳು ಉಲ್ಬಣಗೊಳ್ಳುತ್ತದೆ. ವಿವರವಾದ ಕ್ಲಿನಿಕಲ್ ಪರೀಕ್ಷೆಯ ಮೂಲಕ ನಾವು ರೋಗ ನಿರ್ಣಯಕ್ಕೆ ಬರಬಹುದು. ಆದರೂ ದೃಢೀಕರಿಸಲು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ನರ್ವ್ ಕಂಡಕ್ಷನ್ ಅಧ್ಯಯನಗಳನ್ನು ಮಾಡಬಹುದು. ನರ್ವ್ ಕಂಡಕ್ಷನ್ ಅಧ್ಯಯನದಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ಗಳು ಎಷ್ಟು ಪ್ರಮಾಣದಲ್ಲಿ ಹಾಗೂ ಎಷ್ಟು ವೇಗವಾಗಿ ನರಗಳ ಮೂಲಕ ಹಾದು ಹೋಗುತ್ತದೆ ಅನ್ನುವುದನ್ನು ತಿಳಿಯಬಹುದು. ಎಲ್ಲ ವ್ಯಕ್ತಿಗಳಿಗೂ ಸರ್ಜರಿಯ ಅವಶ್ಯಕತೆ ಇರುವುದಿಲ್ಲ. ಮೊದಲನೇದಾಗಿ ಸ್ಪ್ರಿಂಟ್ ಅಥವಾ ಸಣ್ಣ ಬೆಲ್ಟ್ ಅನ್ನು ಮಣಿಕಟ್ಟಿನ ಸುತ್ತ ಧರಿಸಬೇಕಾಗುತ್ತದೆ. ಇದನ್ನು ಕೇವಲ ರಾತ್ರಿಯ ಹೊತ್ತಿನಲ್ಲಿ ಮಾತ್ರ ಬಳಸಬೇಕು. ಗರ್ಭಾವಸ್ಥೆಯಲ್ಲಿ ಈ ತೊಂದರೆ ಉಂಟಾದಾಗ ಮಗುವಿನ ಜನನದ ನಂತರ ರೋಗ ಲಕ್ಷಣಗಳು ಸುಧಾರಿಸುತ್ತವೆ. ರೋಗ ಲಕ್ಷಣಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಔಷಧಿಗಳನ್ನು ಕೂಡ ಬಳಸಬಹುದು. ಫಿಸಿಯೋಥೆರಪಿ ಅಥವಾ ಆಕ್ಯುಪೇಷನಲ್ ಥೆರಪಿಯ ಮೂಲಕ ಕೂಡ ರೋಗ ಲಕ್ಷಣಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ರೋಗಿಗಳ ಒಂದು ಸಣ್ಣ ಗುಂಪು ಈ ಯಾವುದೇ ಮೇಲಿನ ಚಿಕಿತ್ಸೆಗೆ ಪ್ರತಿಕ್ರಿಯಿಸದೇ ಇರಬಹುದು ಅಥವಾ ಇವರಲ್ಲಿ ನರಕ್ಕೆ ತೀವ್ರವಾದ ಹಾನಿ ಉಂಟಾಗಿರಬಹುದು. ಈ ರೋಗಿಗಳಿಗೆ ಸರ್ಜರಿಯ ಅವಶ್ಯಕತೆ ಇರುತ್ತದೆ. ಸರ್ಜರಿಯ ಮುಖಾಂತರ ನಾವು ಒತ್ತಡಕ್ಕೆ ಒಳಗಾದ ನರವನ್ನು ಮುಕ್ತಗೊಳಿಸಬಹುದು ಮತ್ತು ಸರ್ಜರಿಯ ನಂತರ ಈ ರೋಗಿಗಳು ತಮ್ಮ ಕೈಯನ್ನು ಮುಂಚಿನ ತರಹ ಯಾವುದೇ ತೊಂದರೆ ಇಲ್ಲದೆ ದಿನನಿತ್ಯದ ಕೆಲಸದಲ್ಲಿ ಬಳಸಬಹುದು. ಧನ್ಯವಾದ.